ವಿಧಾನಸಭೆ ಚುನಾವಣೆಯ ಮರುಫಲಿತಾಂಶವನ್ನ ಈಗ ಮತ್ತೆ ಫಲಿತಾಂಶವನ್ನ ಪರಿಶೀಲನೆ ಮಾಡೋಕೆ ಈಗ ಸೂಚನೆಯನ್ನ ನೀಡಲಾಗಿದೆ. ಯಾವ ಕ್ಷೇತ್ರದ್ದು? ಮಾಲೂರು ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧು ವಿಚಾರದಲ್ಲಿ ಈಗ ಮಾಲೂರು ವಿಧಾನಸಭೆ ಚುನಾವಣೆಯ ಮರುಮತ ಎಣಿಕೆಗೆ ಆದೇಶವನ್ನು ನೀಡಲಾಗಿದೆ. 4 ವಾರದ ಒಳಗೆ ಮರು ಎಣಿಕೆಗೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಹೊಸದಾಗಿ ಚುನಾವಣಾ ಫಲಿತಾಂಶ ಪ್ರಕಟಿಸಲು ಈಗ ಸೂಚನೆಯನ್ನ ನೀಡಿದೆ. ಜಿಲ್ಲಾ ಚುನಾವಣಾ ಅಧಿಕಾರಿ ವಿರುದ್ಧವೂ ಕೂಡ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಮಾಲೂರು ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧು ವಿಚಾರದಲ್ಲಿ ಈಗ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. 2023ರ ಚುನಾವಣಾ ಫಲಿತಾಂಶ ಮರು ಎಣಿಕೆಗೆ ಅರ್ಜಿಯನ್ನ ಮಂಜುನಾಥ್ ಗೌಡ ಸಲ್ಲಿಸಿರ್ತಾರೆ. ಮಂಜುನಾಥ್ ಗೌಡ ಮಾಲೂರು ಮಾಜಿ ಶಾಸಕ, 2023ರ ಬಿಜೆಪಿಯ ಅಭ್ಯರ್ಥಿ. ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರ ಇದು. 248 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ KY ನಂಜೇಗೌಡ ಇಲ್ಲಿ ಗೆಲುವನ್ನು ಸಾಧಿಸಿರ್ತಾರೆ. ಎಷ್ಟು? 248 ಮತಗಳ ಅಂತರದಿಂದ. ಮತ ಎಣಿಕೆಯಲ್ಲಿ ಲೋಪ ಅಂತ ಹೈಕೋರ್ಟ್ಗೆ ದೂರನ್ನ ಸಲ್ಲಿಸಿರ್ತಾರೆ ಮಂಜುನಾಥ್ ಗೌಡ. ಕಳೆದ 2 ವರ್ಷದಿಂದಲೂ ಕೂಡ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿರುತ್ತೆ. ಇವತ್ತು ತೆರೆ ಬೀಳುತ್ತೆ. ತೆರೆ ಬಿದ್ದ ನಂತರ ಆದೇಶವನ್ನ ಕೊಡ್ತಾರೆ. 4 ವಾರದೊಳಗೆ ಮರು ಎಣಿಕೆಯನ್ನ ಮಾಡಿ ಅಂತ ಹೇಳಿ, ಅಂದ್ರೆ 30 ದಿನದೊಳಗೆ, 1 ತಿಂಗಳೊಳಗಡೆಗೆನೆ ಮರು ಎಣಿಕೆ ಮಾಡಿ ಹೊಸದಾಗಿ ಫಲಿತಾಂಶವನ್ನ ಪ್ರಕಟಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಈಗ 30 ದಿನ ಆದೇಶವನ್ನ ಅಮಾನತಿನಲ್ಲಿಡೋಕೆ ಮನವಿಯನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರು ಶಾಸಕರಾಗಿರೋದಿಲ್ಲ, ಅಮಾನತಿನಲ್ಲೇ ಇಡ್ತಾರೆ 30 ದಿನ. ಮಾಲೂರು ಕ್ಷೇತ್ರದ ಮತ ಎಣಿಕೆ ಈಗ ಮತ್ತೊಮ್ಮೆ ನಡೆಯಲಿದೆ. ಬಟ್ ಇದು ಕೋರ್ಟ್ನಲ್ಲಿ ಕೇಸ್ ಇದ್ದಿದ್ರಿಂದ ಇದನ್ನ ಹಾಗೆ ಇಟ್ಟಿದ್ದಾರಾ EVM ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇಲ್ಲದೆ ಇದ್ರೆ ಸಾಮಾನ್ಯವಾಗಿ ಎಲೆಕ್ಷನ್ ಕಮಿಷನ್ಗಳು EVMಗಳನ್ನ ಬೇರೆದಕ್ಕೆ ಬಳಕೆ ಮಾಡಿಬಿಟ್ಟಿರ್ತಾರೆ. ಏನ್ ಮಾಡಿದೆ ಅನ್ನೋದನ್ನ ನೋಡ್ಬೇಕೀಗ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಈ ವಿಚಾರದಲ್ಲಿ ನೋಡೋದಾದ್ರೆ ಸಾಮಾನ್ಯವಾಗಿ EVM ಚುನಾವಣಾ ಆಯೋಗವೂ ಕೂಡ ಹೇಳಿತ್ತು, EVMಗಳನ್ನ ನಾವು 1 ವರ್ಷಕ್ಕಿಂತಲೂ ಜಾಸ್ತಿ ಇಡೋದಿಲ್ಲ, ಅದನ್ನು ಬೇರೆ ಚುನಾವಣೆಗೆ ಬಳಕೆ ಮಾಡಿಬಿಡ್ತೀವಿ ಅಂತ ಹೇಳಿ. ಈ ಕೇಸ್ನಲ್ಲಿ ಈಗ ಅದು ಇದೆಯೋ ಅನ್ನುವಂಥದ್ದು ನನಗೆ ಮೂಲವಾಗಿ ಕಾಡುವಂತ ಪ್ರಶ್ನೆ. ಕಾರಣ ಮರು ಎಣಿಕೆಯನ್ನ ಮಾಡೋದು. ಕೇಸ್ ಇದ್ದಿದ್ರಿಂದ ಹಾಗೆ ತೆಗೆದಿಟ್ಟಿದ್ರಾ, ಏನ್ ಕತೆ? ಆ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ ಈಗ? ಖಂಡಿತ ಅರುಣ್, ಯಾಕೆಂದ್ರೆ ಇದಕ್ಕೆ ಆವಾಗ ಅರ್ಜಿ ಹೈಕೋರ್ಟ್ಗೆ ಬಂತು. ಹೈಕೋರ್ಟ್ಗೆ ಬಂದ ಬಳಿಕ ಚುನಾವಣಾ ಅಧಿಕಾರಿಗಳಿಗೆ ಇದರ ಬಗ್ಗೆ ಹೈಕೋರ್ಟ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ಚುನಾವಣಾ ಅಧಿಕಾರಿಗಳು, ಚುನಾವಣಾ ಆಯೋಗ ಏನಿತ್ತು, ಆಯೋಗದಿಂದ ಕೂಡ ಒಂದು ಸ್ಪಷ್ಟನೆಯನ್ನ ಪಡ್ಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡಿತ್ತು. ಯಾಕೆಂದ್ರೆ ಈ ಚುನಾವಣೆ ಆಗುತ್ತೆ 2023 ಮೇ ಸಂದರ್ಭದಲ್ಲಿ ಚುನಾವಣೆ ನಡೆಯುವಂಥದ್ದು. ಚುನಾವಣೆ ನಡೆದ ಬಳಿಕ 248 ಮತಗಳಿಂದ ಮಾಲೂರಿನ ಈಗಿನ ಹಾಲಿ ಶಾಸಕರಾಗಿದ್ದಂತ ನಂಜೇಗೌಡ ಅವರು ಗೆಲುವನ್ನು ಸಾಧಿಸ್ತಾರೆ. ಜೊತೆಗೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತ ಮಂಜುನಾಥ್ ಗೌಡ ಸೋಲಾಗಿದ್ದ ಹಿನ್ನೆಲೆಯಲ್ಲಿ ಅವರು ಈ ಮತ ಎಣಿಕೆಗೆ ಸಂಬಂಧಪಟ್ಟಂತೆ ನಮಗೆ ಸಾಕಷ್ಟು ಆಕ್ಷೇಪಣೆಗಳಿದಾವೆ, ಆಕ್ಷೇಪಗಳನ್ನ ಇಟ್ಕೊಂಡು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿದ್ರು. ಕಳೆದ 2 ಮುರಳಿ ಹಾಗೆ ಸಂಪರ್ಕದಲ್ಲಿರಿ. ಈಗ ನಮ್ಮ ಜೊತೆಗೆ